नमः शिवाय। भारत माता ಶಿವಶಕ್ತಿ ಅವತಾರ ಸತ್ಯ ಗೀತಾ ಮುರಳಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 11/4/2026. ಬೆಳಗಿನ ತರಗತಿ. ರಿವೈಸ್ ಕೋರ್ಸ್ 7/11/1968. ಓಂ ನಮಃ ಶಿವಾಯ. ಮಧುರ ಮಕ್ಕಳೇ, ನೀವು ಇಲ್ಲಿಗೆ ಬಂದು ಉಯ್ಯಾಲೆಯಲ್ಲಿ ತೂಗುತ್ತೀರಿ. ಬಾಪ್ತಾದಾರವರ ಜೊತೆ ಉಯ್ಯಾಲೆಯಲ್ಲಿ ತೂಗಾಡುತ್ತೀರಿ. ಆದರೆ ಇವರೊಂದಿಗೆ ಅಲ್ಲಿ ತೂಗುವುದು ಯಾವಾಗ ಎಂದರೆ, ಯಾವಾಗ ನಿಶ್ಚಯ ಬುದ್ಧಿಯವರಾಗುತ್ತೀರೋ ದಾಸದಾಸಿಯರು ತೂಗುವುದಿಲ್ಲ ಅಲ್ಲವೇ? ಅವರು ತುಂಬ ದೂರ ಇರುತ್ತಾರೆ. ಇವು ಬಹಳ ಅರ್ಥ ಮಾಡಿಕೊಳ್ಳುವಂತಹ ಮಾತುಗಳಾಗಿವೆ. ಓಂ ನಮಃ ಶಿವಾಯ್. ನಾವು ಬಾಪ್ತಾದಾರವರ ವಿದ್ಯಾರ್ಥಿಗಳಾಗಿದ್ದೇವೆ. ಈ ಶಿಕ್ಷಣವನ್ನು ಓದುತ್ತಿದ್ದೇವೆ. ನಾವು ಇವರಂತೆ ಆಗುವುದಕ್ಕಾಗಿ ಶಿಕ್ಷಣವನ್ನು ಓದುತ್ತಿದ್ದೇವೆ. ಹಳೆಯ ಪ್ರಪಂಚವಂತೂ ಬದಲಾಗಲೇಬೇಕು. ಇದು ಸಹ ನಿಮಗೆ ಗೊತ್ತಿದೆ. ಮತ್ತು ಪ್ರಪಂಚ ಬದಲಾಗುತ್ತದೆ ಎಂದು ಬೇರೆ ಯಾರಿಗೂ ಗೊತ್ತಿಲ್ಲ. ನೀವು ಹೊಸ ಪ್ರಪಂಚಕ್ಕಾಗಿ ರಾಜಯೋಗವನ್ನು ಕಲಿಯುತ್ತಿದ್ದೀರಿ. ಯಾರ ವಿದ್ಯಾರ್ಥಿಗಳಾಗಿದ್ದೀರಿ? ಬಾಪ್ತಾದಾರವರ ವಿದ್ಯಾರ್ಥಿಗಳು. ಅವರೇ ತಂದೆ, ಶಿಕ್ಷಕ, ಸದ್ಗುರುವಾಗಿದ್ದಾರೆ. ಇದು ಮನಸ್ಸಿನಲ್ಲಿ ನೆನಪಿರಬೇಕು. ನಮಗೆ ಭಗವಂತ ಓದಿಸುತ್ತಿದ್ದಾರೆ. ಭಗವಾನ್ ಭಗವತಿಗಳು ಇರುವುದೇ ಸತ್ಯಯುಗದಲ್ಲಿ. ನಮಗೆ ಭಗವಂತ ಓದಿಸುತ್ತಿದ್ದಾರೆ ಎಂದು ಗಳಿಗೆ ಗಳಿಗೆಗೂ ನೆನಪಾಗಬೇಕು. ಅವರು ತಂದೆಯಾಗಿದ್ದಾರೆ. ಸತ್ಯಯುಗ ಅಂದರೆ ಹೊಸ ಪ್ರಪಂಚಕ್ಕೆ ಅವಶ್ಯವಾಗಿ ಹೋಗುತ್ತೇವೆ. ಅದಕ್ಕೆ ಅಮರಲೋಕ ಎಂದು ಹೇಳಲಾಗುತ್ತದೆ. ನಂತರ ಶಿವಾಲಯವನ್ನು ನೆನಪು ಮಾಡುತ್ತೀರಿ. ಶಿವ ಬಾಬಾರವರಿಂದ ಆಸ್ತಿ ಸಿಗುತ್ತದೆ. ನಾವು ಶಿವಾಲಯದ ನಿವಾಸಿಗಳಾಗಿದ್ದೇವೆ. ಶಿವಾಲಯವೇ ನಮ್ಮ ತಂದೆಯ ಆಸ್ತಿಯಾಗಿದೆ. ತಂದೆ ಹೇಳುತ್ತಾರೆ, ನೀವು ಏನನ್ನೂ ತಿಳಿದುಕೊಂಡಿರಲಿಲ್ಲ. ಈಗ ತಂದೆಯ ಬಗ್ಗೆ ತಿಳಿದುಕೊಳ್ಳುವುದರಿಂದ ಎಲ್ಲವನ್ನೂ ತಿಳಿದುಕೊಳ್ಳುತ್ತೀರಿ. ನಮ್ಮ ಎಲ್ಲ ದುಃಖಗಳನ್ನು ದೂರ ಮಾಡಲು ತಂದೆ ಬಂದಿದ್ದಾರೆ ಎಂದು ನಿಮಗೆ ಗೊತ್ತಿದೆ. ದುಃಖಹರ್ತ ಸುಖಕರ್ತ ಎಂಬ ಗಾಯನವೂ ಇದೆ. ಇಲ್ಲಿಗೆ ಮಕ್ಕಳು ಬಂದರೆ ಹೊಸ ಜೀವನ ಸಿಗುತ್ತದೆ, ಅರ್ಥಾತ್ ಹೊಸ ಪ್ರಪಂಚಕ್ಕಾಗಿ ಹೊಸ ಜೀವನ. ಆದ್ದರಿಂದ ತಮ್ಮ ಮನಸ್ಸನ್ನು ಖುಷಿಯಾಗಿಟ್ಟುಕೊಳ್ಳಬೇಕು. ಕೆಲವರು ವ್ಯವಹಾರದಲ್ಲಿ ತೊಡಗಿರುತ್ತಾರೆ, ಹಾಗಾಗಿ ಖುಷಿ ಇರುವುದಿಲ್ಲ. ಮಧುಬನದಲ್ಲಿ ತಮ್ಮದೇ ಪರಿವಾರವಿರುತ್ತದೆ ಎಂದು ಮಕ್ಕಳಿಗೆ ಗೊತ್ತಿದೆ. ಇಲ್ಲಿ ಸ್ಮೃತಿ ಚೆನ್ನಾಗಿರಲು ಸಾಧ್ಯ. ಇಲ್ಲಿನ ವಾಯುಮಂಡಲ ಬಹಳ ಚೆನ್ನಾಗಿದೆ. ಯಾವುದೇ ಕಸ ಕೆಟ್ಟದ್ದು ಇಲ್ಲ. ಎಷ್ಟೊಂದು ಚಿತ್ರಗಳನ್ನು ಸಹ ಹಾಕಲಾಗಿದೆ. ಕೃಷ್ಣನನ್ನು ನೋಡಿ ಸ್ವರ್ಗ ನೆನಪಾಗುತ್ತದೆ. ಗಳಿಗೆ ಗಳಿಗೆಗೂ ನೆನಪಾಗುವುದರಿಂದ ಕಲ್ಯಾಣವೇ ಇದೆ. ಹೊರಗಡೆ ಬರೆದು ಹಾಕಿ, ಬೇಹದ್ದಿನ ತಂದೆ ಪರಮಾತ್ಮ ಶಿವನಿಂದ ಬೇಹದ್ದಿನ ಆಸ್ತಿ ಹೇಗೆ ಸಿಗುತ್ತದೆ ಎನ್ನುವುದನ್ನು ಬಂದು ತಿಳಿದುಕೊಳ್ಳಿರಿ. ಪ್ರತಿದಿನ ತಂದೆ ನೆನಪು ಪ್ರೀತಿಯನ್ನು ಕೊಡುತ್ತಾರೆಂದರೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. ಪ್ರತಿದಿನ ನೆನಪು ಪ್ರೀತಿಯನ್ನು ಕೇಳುವುದರಿಂದ ಖುಷಿಯ ಪಾದರಸ ಮೇಲೆ ಏರಬೇಕು. ಅರ್ಧ ಭೋಜನ ಖುಷಿಯಲ್ಲೇ ಆಗಬೇಕು, ಬಾಕಿ ಅರ್ಧ ಊಟ ಮಾಡಬೇಕು. ಯಾರು ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ ಎಂದು ಸ್ಮರಣೆ ಮಾಡಬೇಕು. ನಂತರ 5,000 ವರ್ಷಗಳ ಬಳಿಕ ಭಗವಂತನ ಪತ್ರ ಸಿಗುತ್ತದೆ. ಭಗವಂತ ಹೇಗೆ ಪತ್ರ ಬರೆಯುತ್ತಾರೆ ಎಂದು ಯಾರ ಯೋಚನೆಯಲ್ಲೂ ಇರುವುದಿಲ್ಲ. ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಸತೋಪ್ರಧಾನರಾಗುತ್ತಾ ಹೋಗುತ್ತೀರಿ. ದುಃಖದಿಂದ ಮುಕ್ತರಾಗಬೇಕು. ಈ ಎಲ್ಲ ದುಃಖಗಳು ದೂರವಾಗುತ್ತವೆ. ಶಿಕ್ಷೆ ಅನುಭವಿಸುವಂಥವರಾಗಬಾರದು. ಯಾರು ಪೆಟ್ಟು ತಿನ್ನುವವರಿದ್ದಾರೋ ಅವರಿಗೆ ಸಾಕ್ಷಾತ್ಕಾರವಾಗುತ್ತದೆ. ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾ ಶಿಕ್ಷೆ ಅನುಭವಿಸುತ್ತಾ ಹೋಗುತ್ತಾರೆ. ಇದಕ್ಕೆ ಕಯಾಮತ್ ಸಮಯ, ಅಂತಿಮ ಸಮಯ ಎಂದು ಹೇಳಲಾಗುತ್ತದೆ. ಲೆಕ್ಕಾಚಾರ ಚುಕ್ತ ಮಾಡುವ ಸಮಯ. ಯಾರದೇ ಪಾಪದ ಲೆಕ್ಕಾಚಾರ ಉಳಿಯುವುದಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳುತ್ತೀರಲ್ಲವೇ? ಅಜಾಗರೂಕತೆ ಮಾಡಿದರೆ ಬಹಳ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ವಿದ್ಯಾರ್ಥಿಗಳು ಅಜಾಗರೂಕತೆ ಮಾಡಿದರೆ ಫೇಲ್ ಆಗುತ್ತಾರೆ. ನಿಮ್ಮದು 1 ಸೆಕೆಂಡ್ ಕೂಡ ವ್ಯರ್ಥವಾಗಬಾರದು. ನಂಬರ್ ವಾರಂತೂ ಇದ್ದೇ ಇರುತ್ತಾರೆ. ಮಹಾರಥಿ, ಕುದುರೆ ಸವಾರ, ಕಾಲಾಳುಗಳು, ಪ್ರಜೆಯಲ್ಲೂ 3 ಪ್ರಕಾರ ಇರುತ್ತಾರೆ. ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಇರುತ್ತಾರೆ. ವ್ಯತ್ಯಾಸವಿರುತ್ತದೆ ಅಲ್ಲವೇ? ಅಲ್ಲಿ ಕರ್ಮ ಅಕರ್ಮವಾಗುತ್ತದೆ. ಎಷ್ಟೊಂದು ತಿಳಿಸಲಾಗುತ್ತದೆ. ಎಷ್ಟು ಜನರ ಕಲ್ಯಾಣ ಮಾಡುತ್ತೀರೋ ಅಷ್ಟೇ ಪ್ರತಿಫಲ ಸಿಗುತ್ತದೆ. ಪ್ರತಿಯೊಬ್ಬರ ಮನೆಯಲ್ಲಿ ಚಿತ್ರಗಳನ್ನು ಇಟ್ಟಿರಬೇಕು. ಬೋರ್ಡ್ ಹಾಕಿರಬೇಕು. ಒಂದು ತ್ರಿಮೂರ್ತಿ
ಗೋಳಾದ ಚಿತ್ರ ಸಾಕಾಗಿದೆ. ಯಾರಿಗಾದರೂ ತಿಳಿಸುವುದನ್ನು ಕಲಿಯಬೇಕು. ಅಂದರೆ ಅನ್ಯರಿಗೆ ಜ್ಞಾನ ತಿಳಿಸೋದನ್ನು ಕಲಿಯಬೇಕು. ಇಲ್ಲದಿದ್ದರೆ ಯಾವ ಪದವಿ ಪಡೆಯುತ್ತೀರಿ? ಕಂಸಾಳಿಯವರಂತೆ ಆಗಬಾರದು. ಅವರ ಕಿವಿಗಳು ಟಕ್ ಟಕ್ ಎಂದು ಕೇಳಿ ಕೇಳಿ ಮರಗಟ್ಟಿ ಬಿಡುತ್ತವೆ, ಆದರೆ ಕೇಳಿಸುವುದೇ ಇಲ್ಲ. ಹಾಗೆಯೇ ನಿಮ್ಮ ಕಿವಿಗಳು ಕಂಸಾಳಿಯವರಂತೆ ಆಗಬಾರದು. ತಂದೆ ಏನು ಹೇಳುತ್ತಾರೋ ಅದನ್ನು ಆಚರಣೆಗೆ ತರಬೇಕು. ನೀವು ಎಲ್ಲರಿಗೂ ಇದನ್ನೇ ತಿಳಿಸುತ್ತೀರಿ. ಬೇಹದ್ದಿನ ತಂದೆಯನ್ನು ನೆನಪು ಮಾಡಿದರೆ ಈ ಆಸ್ತಿ ಸಿಗುತ್ತದೆ, ಸ್ವರ್ಗಕ್ಕೆ ಹೋಗುತ್ತೀರಿ. ಈಗ ನರಕವಾಸಿ ವೈಶ್ಯಾಲಯದ ವ್ಯವಹಾರವನ್ನು ಬಿಟ್ಟು ಬಿಡಿ, ಆಗಲೇ ಶಿವಾಲಯಕ್ಕೆ ಹೋಗುತ್ತೀರಿ. ಅದು ಸಹ ಒಂದು ಜನ್ಮಕ್ಕಾಗಿ ಪವಿತ್ರರಾಗಿರಿ ಎಂದು ಹೇಳುತ್ತಾರೆ. 63 ಜನ್ಮಗಳು ನೀವು ಕೊಳಕಿನಲ್ಲಿ ಬಿದ್ದಿದ್ದೀರಿ. ಈಗ ನಾನು ನಿಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಆದ್ದರಿಂದ ನೀವು ನನ್ನ ಸಹಾಯಕರಾಗಿರಿ. ಬೇರೆಯವರಿಗೆ ಅಂದರೆ ಅನ್ಯರಿಗೆ ಕಾಮ ಮಹಾಶತ್ರು ಎಂದು ಹೇಳಿ ತಾವೇ ಕಾಮವಿಕಾರಕ್ಕೆ ವಶರಾದರೆ ಅವರನ್ನು ಏನೆಂದು ಹೇಳಲಾಗುತ್ತದೆ? ಇಂಥವರೇ ಮಹಾನ್ ಪಾಪಾತ್ಮರಾಗಿರುತ್ತಾರೆ. ಕೆಲವರು ಬಿಟ್ಟು ಬಿಡುತ್ತಾರೆ, ಕೆಲವರು ಗುಪ್ತವಾಗಿರುತ್ತಾರೆ. ನಷ್ಟವನ್ನು ತಮ್ಮದೇ ಮಾಡಿಕೊಳ್ಳುತ್ತಾರಲ್ಲವೇ? ರಿಜಿಸ್ಟರ್ ಸಹ ಹಾಳಾಗುತ್ತದೆ. ಇಲ್ಲಿ ನೀವು ಕುಳಿತಿದ್ದೀರಿ, ನಿಮಗೆ ಶಿವಬಾಬಾರವರೇ ನೆನಪಾಗುತ್ತಾರೆ. ಶಿವಬಾಬಾ ನಮಗೆ ತಿಳಿಸುತ್ತಿದ್ದಾರೆ ಎಂದು ಗೊತ್ತಿದೆ. ಶಿವಬಾಬಾ ಸಹ ನೆನಪಿರುತ್ತಾರೆ ಮತ್ತು ಶಿಕ್ಷಣ ಸಹ ನೆನಪಿರುತ್ತದೆ. ನೀವು ಇಲ್ಲಿಗೆ ಬರುವುದೇ ರಿಫ್ರೆಶ್ ಆಗಲು. ಆದರೂ ಸಹ ಸರ್ವಿಸ್ಗೆ ಅವಶ್ಯವಾಗಿ ಹೋಗಬೇಕಾಗುತ್ತದೆ. ನಾವು ಪದ್ಮಾಪದಂ ಭಾಗ್ಯಶಾಲಿಗಳಾಗಿದ್ದೇವೆ ಎಂದು ನೀವು ಮಕ್ಕಳು ಒಳಗೊಳಗೆ ಅನುಭವ ಮಾಡುತ್ತೀರಿ. ಬಾಬಾ ನಿಮ್ಮ ಹೆಸರನ್ನು ಇಟ್ಟಿದ್ದಾರೆ. ನೀವು ಎಷ್ಟೊಂದು ಪದ್ಮಾಪದಂ ಭಾಗ್ಯಶಾಲಿಗಳಾಗುತ್ತೀರಿ. ಪದಂಪತಿ ಸೇಠ್ ಆಗಿದ್ದೀರಲ್ಲವೇ? ಮೊದಲು ಭಾರತದಲ್ಲಿ ಇಷ್ಟು ಸಾಹುಕಾರರು ಇರಲಿಲ್ಲ. ಈಗ ಆ ಮಾತೇ ಕೇಳಬೇಡಿ. ಆದ್ದರಿಂದ ನಾವು ಸ್ವರ್ಗದಲ್ಲಿ ಕುಳಿತಿದ್ದೇವೆ ಎಂದು ತಿಳಿದುಕೊಳ್ಳುತ್ತಾರೆ. ನೀವು ಮಹಾನ್ ನರಕದಲ್ಲಿದ್ದೇವೆ ಎಂದು ತಿಳಿದುಕೊಳ್ಳುತ್ತೀರಿ. ಬಾಬಾ ಬಡವರ ಬಂಧು ಆಗಿದ್ದಾರೆ. ಇದು ಸಹ ಡ್ರಾಮಾ ಮಾಡಲ್ಪಟ್ಟಿದೆ. ಅವರಿಗಂತೂ ಇಲ್ಲಿಯೇ ಸ್ವರ್ಗವಾಗಿದೆ. ಬಾಬಾ ನಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಎಂದು ನೀವು ತಿಳಿದುಕೊಳ್ಳುತ್ತೀರಿ. ಕೇವಲ ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ಪಾಪಗಳು ನಾಶವಾಗುತ್ತವೆ ಎಂದು ಹೇಳುತ್ತಾರೆ. ಏನು, ಇಷ್ಟು ಪರಿಶ್ರಮವನ್ನು ಪಡುವುದಿಲ್ಲವೇ? ಹೇಗಾದರೂ ಆರಾಮಾಗಿ ಕುಳಿತುಕೊಳ್ಳಿ. ಬುದ್ಧಿಯಿಂದ ತಂದೆಯನ್ನು ನೆನಪು ಮಾಡಿರಿ. ನಿದ್ದೆ ಬರಬಾರದು. ತಂದೆಯನ್ನು ನೆನಪು ಮಾಡುತ್ತೀರಿ. ತಂದೆ ಮತ್ತು ಆಸ್ತಿ. ಗೀತೆಯಲ್ಲೂ ಮನ್ಮನಾಭವ ಎಂಬ ಶಬ್ದವಿದೆ. ದೇಹದ ಜೊತೆಗೆ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನೀವೆಲ್ಲ ಮಕ್ಕಳನ್ನು ಪಾಪಗಳಿಂದ ಮುಕ್ತರನ್ನಾಗಿ ಮಾಡುತ್ತೇನೆ. ನಂತರ ಮಧ್ಯಾಜೀಭವ ಅರ್ಥಾತ್ ನೀವು ನಿಮ್ಮ ದೈವಿ ಧರ್ಮಕ್ಕೆ ಹೋಗುತ್ತೀರಿ. ದೇವಿ ದೇವತೆಗಳು ಪವಿತ್ರ ಪ್ರವೃತ್ತಿ ಮಾರ್ಗವಾಗಿತ್ತಲ್ಲವೇ? ನಂತರ 84 ಜನ್ಮಗಳ ಬಳಿಕ ಏನಾಗಿದ್ದೀರಿ? ವ್ಯತ್ಯಾಸವಂತೂ ಇದೆಯಲ್ಲವೇ? ಈಗ ಮತ್ತೆ ಬದಲಾಗಬೇಕಿದೆ. ವಿನಾಶದ ಸಾಕ್ಷಾತ್ಕಾರವೂ ಸಹ ಬಹಳಷ್ಟು ಜನರಿಗೆ ಆಗುತ್ತದೆ. ಒಂದು ಬ್ರಹ್ಮನ ವಿನಾಶ ಮತ್ತು ನಂತರ ಕೃಷ್ಣನ ಸಾಕ್ಷಾತ್ಕಾರವಾಗುತ್ತದೆ. ನೀವು ಇಲ್ಲಿ ನರನಿಂದ ನಾರಾಯಣನಾಗಲು ಬಂದಿದ್ದೀರಿ. ಆದರೆ ಮೊದಲು ಪ್ರಿನ್ಸ್ ಆಗುತ್ತೀರಲ್ಲವೇ? ಕೃಷ್ಣನ ಚಿತ್ರವನ್ನು ನವಿಲುಗರಿಯ ಕಿರೀಟದೊಂದಿಗೆ ತೋರಿಸಲಾಗಿದೆ. ರಾಧೆಗೆ ಕಿರೀಟ ಇತ್ಯಾದಿ ಕೊಡುವುದಿಲ್ಲ. ಅದೇ ಸಾಕ್ಷಾತ್ಕಾರವಾಗುತ್ತದೆ. ಮುಂದೆ ಹೋಗುತ್ತಾ ನಿಮಗೂ ಸಾಕ್ಷಾತ್ಕಾರವಾಗುತ್ತಿರುತ್ತದೆ. ಬ್ರಹ್ಮನ ಸಾಕ್ಷಾತ್ಕಾರವಾಗುತ್ತದೆ. ನೀವು ಈ ಬ್ರಾಹ್ಮಣರ ಬಳಿ ಹೋಗಿ, ಆಗ ಬ್ರಾಹ್ಮಣರು ನಿಮ್ಮನ್ನು ದೇವತೆಯನ್ನಾಗಿ ಮಾಡುತ್ತಾರೆ ಎಂದು ಹೇಳುತ್ತಾರೆ. ಶೂದ್ರರಿಂದ ಬ್ರಾಹ್ಮಣ, ನಂತರ ಬ್ರಾಹ್ಮಣರಿಂದ ದೇವತೆಯಾಗಿ ನೀವು ಆಗುತ್ತೀರಿ. ಈ ಆಟವನ್ನು ನೆನಪು ಮಾಡಿದರೂ ಸಹ ನೀವು ಪದ್ಮಾಪದಂ ಭಾಗ್ಯಶಾಲಿಗಳಾಗಬಹುದು. ಎಷ್ಟೊಂದು ಸಹಜವಾಗಿದೆ. ಇಲ್ಲಿ ಚೆನ್ನಾಗಿ ಕೇಳುತ್ತಾರೆ. ಹೊರಗೆ ಹೋದ ನಂತರ ಜೋಳಿಗೆಯನ್ನು ಖಾಲಿ ಮಾಡಿಕೊಳ್ಳುತ್ತಾರೆ. ರಂಧ್ರದಿಂದ ಎಲ್ಲವೂ ಸೋರಿ ಹೋಗುತ್ತದೆ. ಕೆಲವರು ಧಾರಣೆ ಮಾಡಿಕೊಂಡು ಬೇರೆಯವರಿಗೂ ಧಾರಣೆ ಮಾಡಿಸುತ್ತಾರೆ. ಕೆಲವರು ಧಾರಣೆಯನ್ನು ಮಾಡುವುದಿಲ್ಲ, ಮಾಡಿಸಲು ಸಾಧ್ಯವಿಲ್ಲ. ಅಂದರೆ ಸ್ವಯಂ ಅವರೇ ಧಾರಣೆ ಮಾಡಿಕೊಂಡಿಲ್ಲ ಅಂದರೆ ಅವರು ಬೇರೆಯವರಿಗೆ ಧಾರಣೆ ಮಾಡಿಸ್ಲಿಕ್ಕೂ ಸಾಧ್ಯವಿಲ್ಲ. ಕೆಲವರು ಬಹಳ ಖುಷಿಯಿಂದ ಹೋಗುತ್ತಾರೆ. ಕೆಲವರಿಗೆ ಮಿತ್ರ ಸಂಬಂಧಿಕರು ಇತ್ಯಾದಿ ನೆನಪಾಗುತ್ತಾರೆ.
ಕಚ್ಚಾ ಆಗಿರುವ ಕಾರಣ ಬುದ್ಧಿಯೋಗ ಆ ಕಡೆ ಹೋಗುತ್ತದೆ. ಒಂದು ಕಡೆ ಸರ್ವಿಸ್ ಮಾಡುತ್ತಾರೆ, ನಂತರ ತಾಯಿ ತಂದೆ ಮನೆಗೆ ನಡೆಯಿರಿ ಎಂದು ಹೇಳುತ್ತಾರೆ. ಆಗ ಅವಶ್ಯವಾಗಿ ಬುದ್ಧಿಯೋಗ ಆ ಕಡೆ ಹೋಗುತ್ತದೆ. ಸರ್ವಿಸ್ನಿಂದ ಬುದ್ಧಿ ಹರಿದು ಹೋಗುತ್ತದೆ. ಈಗೂ ಸಹ ಕೆಲ ಮಕ್ಕಳ ತಾಯಿ ತಂದೆ ಇರುತ್ತಾರೆ. ಅವರಿಗೆ ದುರದೃಷ್ಟವಂತರು ಎಂದು ಹೇಳಲಾಗುತ್ತದೆ. ಏಕೆಂದರೆ ಅವರು ತಮ್ಮ ಭಾಗ್ಯವನ್ನು ಮಾಡಿಕೊಳ್ಳುತ್ತಿದ್ದಾರೆ. ಅವರನ್ನು ಎಳೆದುಕೊಂಡು ಹೋಗುತ್ತಾರೆ. ಜ್ಞಾನವಿಲ್ಲ ಅಲ್ಲವೇ? ಎಷ್ಟು ತಡ ಮಾಡುತ್ತಾರೋ ವಿಕರ್ಮಾಜೀತಾಗಲು ಸಾಧ್ಯವಿಲ್ಲ. ಬಹಳಷ್ಟು ಜನರಿದ್ದಾರೆ. ಯಾರಿಗೆ ಆಕರ್ಷಣೆ ಇರುತ್ತದೆಯೋ ಬಹಳಷ್ಟು ಜನರ ಸರ್ವಿಸ್ ಮಾಡುತ್ತಿರುತ್ತಾರೆ. ತಂದೆಯಂತೂ ಎಷ್ಟೊಂದು ಸ್ಪಷ್ಟವಾಗಿ ತಿಳಿಸುತ್ತಿರುತ್ತಾರೆ. ಮನುಷ್ಯರು ಇವರ ಮುಂದೆ ಗಾಯನ ಕೂಡ ಮಾಡುತ್ತಾರೆ. ನೀವು ಸರ್ವಗುಣ ಸಂಪನ್ನರು, ನನ್ನಲ್ಲಿ ಯಾವುದೇ ಗುಣವಿಲ್ಲ ಎಂದು. ಅವರು ಯಾರ ಮುಂದೆ ಹೋಗುತ್ತಾರೋ ಅವರಿಗೆ ಇದನ್ನೇ ಹೇಳುತ್ತಿರುತ್ತಾರೆ. ಹೆಚ್ಚಾಗಿ ಲಕ್ಷ್ಮೀನಾರಾಯಣರ ಮಂದಿರಕ್ಕೆ ಹೋಗಿ ಮಹಿಮೆ ಆಡುತ್ತಾರೆ. ಇವರೇ ಸತ್ಯಯುಗದ ಮಾಲೀಕರಾಗಿದ್ದಾರೆ. ಇವರಿಗೆ ಹೇಳುತ್ತಾರೆ, ನೀವೇ ಕರುಣೆ ತೋರಿಸಿ ಎಂದು. ಈ ಲಕ್ಷ್ಮೀನಾರಾಯಣರೇ ಚಿಕ್ಕಂದಿನಲ್ಲಿ ರಾಧೆ ಕೃಷ್ಣರಾಗಿದ್ದರು ಎಂದು ಇವರಿಗೆ ಗೊತ್ತಿಲ್ಲ. ರಾಮಚಂದ್ರನ ಮುಂದೆ ಹೇಳುವುದಿಲ್ಲ ಈ ರೀತಿ. ತಂದೆಗೆ ಹೇಳುತ್ತಾರೆ, ಕರುಣೆ ತೋರಿಸಿರಿ, ಆಶೀರ್ವಾದ ಮಾಡಿ ಎಂದು. ಈಗ ತಾನಾಗಿಯೇ ನಿಮಗೆ ಆಶೀರ್ವಾದ ಸಿಗುತ್ತಿದೆ. ತಂದೆ ಮೇಲಿನಿಂದ ಬಂದು ನಿಮಗೆ ಓದಿಸುತ್ತಾರೆ. ಅಂದರೆ ಶಿವಬಾಬಾ ಪರಂಧಾಮದಿಂದ ಬಂದು ಮಕ್ಕಳಿಗೆ ಓದಿಸ್ತಿದ್ದಾರೆ. ಶಿವಬಾಬಾ ತಂದೆಯೂ ಆಗಿದ್ದಾರೆ, ಶಿಕ್ಷಕರೂ ಆಗಿದ್ದಾರೆ, ಗುರುವೂ ಆಗಿದ್ದಾರೆ. ಈ ಗುಣವಂತೂ ಯಾವುದೇ ಮನುಷ್ಯನಲ್ಲಿ ಇರುವುದೇ ಇಲ್ಲ. ತಂದೆಯೂ ಆಗಿದ್ದಾರೆ, ಟೀಚರ್ ಆಗಿ ಓದಿಸುತ್ತಾರೆ, ನಂತರ ಸದ್ಗುರುವಾಗಿ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಅದಕ್ಕೆ ಶಿವನ ಮೆರವಣಿಗೆ ಎಂದು ಹೇಳಲಾಗುತ್ತದೆ. ಸತ್ಯಯುಗದಲ್ಲಿ ಬಹಳ ಕಡಿಮೆ ಮನುಷ್ಯರಿರುತ್ತಾರೆ ಎಂದು ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳುತ್ತೀರಿ. ಇಲ್ಲಿ ಬಹಳಷ್ಟು ಜೀವಾತ್ಮರು ಅಥವಾ ಮನುಷ್ಯರಿದ್ದಾರೆ. ಸತ್ಯಯುಗದಲ್ಲಿ ಬಹಳ ಕಡಿಮೆ ಇರುತ್ತಾರೆ. ಬಾಕಿ ಅನ್ಯ ಆತ್ಮಗಳು ಎಲ್ಲಿ ಹೋದವು? ತಂದೆ ತಿಳಿಸುತ್ತಾರೆ, ಜೀವ ಅರ್ಥಾತ್ ಶರೀರ ಭಸ್ಮವಾಗುತ್ತದೆ. ಬಾಕಿ ಎಲ್ಲ ಆತ್ಮಗಳು ವಾಪಸ್ ಮನೆಗೆ ಹೋಗುತ್ತವೆ. ನೀವು ಎಲ್ಲ ಆತ್ಮಗಳು ಸುಖಧಾಮಕ್ಕೆ ಹೋಗುತ್ತೀರಿ. ಬಾಕಿ ಎಲ್ಲರೂ ಶಾಂತಿಧಾಮಕ್ಕೆ ಹೋಗುತ್ತಾರೆ. ನೀವು ಯಾವಾಗ ಸುಖಧಾಮಕ್ಕೆ ಹೋಗುತ್ತೀರೋ ಆಗ ಜೈ ಜೈಕಾರವಾಗುತ್ತದೆ. ಈಗ ಎಷ್ಟೊಂದು ಹಾಹಾಕಾರವಿದೆ, ಅಂತ್ಯದಲ್ಲೂ ಹಾಹಾಕಾರವಾಗುತ್ತದೆ. ನೈಸರ್ಗಿಕ ವಿಕೋಪಗಳು ಆಗುತ್ತವೆ. ಈ ಇಡೀ ಪ್ರಪಂಚ ಇರುವುದಿಲ್ಲ. ಇಡೀ ಪ್ರಪಂಚದ ಮೇಲೆ ಈ ಲಕ್ಷ್ಮೀನಾರಾಯಣರ ರಾಜ್ಯವಿರುತ್ತದೆ. ಎಲ್ಲರೂ ಪವಿತ್ರರಾಗುತ್ತಾರೆ. ಪತಿತ ಪಾವನ ತಂದೆ ಬಂದು ಇಡೀ ವಿಶ್ವವನ್ನು ಪಾವನವನ್ನಾಗಿ ಮಾಡುತ್ತಾರೆ. ಆತ್ಮವೇ ಪರಿಶ್ರಮ ಪಡುತ್ತದೆ. ತಂದೆ ಸಹ ಇವರಲ್ಲಿ ಪ್ರವೇಶ ಮಾಡಿ ನೀವು ಮಕ್ಕಳಿಗೆ ಪರಿಶ್ರಮ ಪಡಿಸುತ್ತಾರೆ. ತಂದೆ ಹೇಳುತ್ತಾರೆ, ನಾನು ನನ್ನ ಮಧುರ ಮನೆಯನ್ನು ಬಿಟ್ಟು ನಿಮ್ಮ ಕರೆಯ ಮೇರೆಗೆ ಅತಿಥಿಯಾಗಿ ಬರುತ್ತೇನೆ. ಇವರಿಗೆ ಎಷ್ಟೊಂದು ಗೌರವ ಕೊಡಬೇಕು, ಎಷ್ಟೊಂದು ದೊಡ್ಡ ಅತಿಥಿಯಾಗಿದ್ದಾರೆ. ಆದರೆ ಅರ್ಧ ಕಲ್ಪದಿಂದ ರಾವಣನ ವಶಕ್ಕೊಳಗಾಗಿದ್ದಾರೆ. ಹಾಗಾಗಿ ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ಇಂತಹ ಅತಿಥಿಯೊಂದಿಗೆ ಎಷ್ಟು ಗೌರವದಿಂದ ಮಾತನಾಡಬೇಕು. ಆ ಸ್ಮೃತಿ ಯಾವಾಗ ಬರುತ್ತದೆಯೋ 50-60 ವರ್ಷ ತಂದೆ ಇರುತ್ತಾರೆ. ಆದರೆ ಸ್ಮೃತಿ ಬರುವುದಿಲ್ಲ. ಹೊರಗಿನವರಂತೂ ಬಹಳ ಪ್ರೀತಿ ಮತ್ತು ಕಾತುರತೆಯಿಂದ ಬರುತ್ತಾರೆ. ಬಹಳ ಪ್ರೀತಿಯ ಕಣ್ಣೀರು ಹರಿಯುತ್ತಿರುತ್ತದೆ. ಬಾಬಾ, ನೀವು ನಮ್ಮ ದುಃಖವನ್ನು ದೂರ ಮಾಡುವವರಾಗಿದ್ದೀರಿ. ನಾವು ಬಹಳ ದುಃಖವನ್ನು ನೋಡಿದ್ದೇವೆ. ಭೇಟಿಯಾಗಲು ಬಹಳ ಪ್ರೀತಿಯಿಂದ ಬರುತ್ತಾರೆ. ಆ ಪ್ರೀತಿಯೂ ಸಹ ನಂಬರ್ವಾರ್ ಪುರುಷಾರ್ಥದ ಅನುಸಾರ ಪ್ರತಿಯೊಬ್ಬರಿಗೂ ಇರುತ್ತದೆ. ಕೆಲವರಲ್ಲಿ ಕವಡೆಯಷ್ಟು ಇರುವುದಿಲ್ಲ, ಸಂಪೂರ್ಣ ನಿಲ್. ಹಿಟ್ಟಿನಲ್ಲಿ ಉಪ್ಪು ಬೆರೆಸಿದಷ್ಟು ಇರುತ್ತದೆ. ರಾಜ ಮತ್ತು ಪ್ರಜೆ ಎಂದು ಹೇಳಲಾಗುತ್ತದೆ ಅಲ್ಲವೇ? ಅಲ್ಲಿ ಸುಖದ ರಾಜ ಮತ್ತು ಪ್ರಜೆ ಇರುತ್ತಾರೆ. ಅದು ಸಹ ಹೊಸ ಪ್ರಪಂಚವಾಗಿದೆ. ಶ್ರೇಷ್ಠಾತಿ ಶ್ರೇಷ್ಠ ರಾಜ, ರಾಣಿ ಮತ್ತು ಪ್ರಜೆಯಂತೂ ಇರುತ್ತಾರಲ್ಲವೇ? ಈಗ ಪಂಚಾಯತಿ ರಾಜ್ಯವಾಗಿದೆ. ಜನರೇ ಆರಿಸಿ ನಂತರ ಅವರನ್ನು ಗದ್ದಿಗೆ ಮೇಲೆ ಕೂರಿಸುತ್ತಾರೆ. ಅಂದರೆ ಇದು ಪ್ರಜೆಗಳ ರಾಜ್ಯ. ಪ್ರಜೆಗಳೇ ಒಬ್ಬ ರಾಜನನ್ನು ಆರಿಸಿ ಅವರನ್ನು ಸಿಂಹಾಸನದ ಮೇಲೆ ಕೂರಿಸ್ತಾರೆ.
ಆದರೆ ಇತ್ತೀಚೆಗಂತೂ ಯಾರನ್ನ ಜನರು ಆರಿಸಿರ್ತಾರೆ ಅವರಿಗೆ ಕಲ್ಲಿನಿಂದ ಹೊಡೆಯಲು ಸಹ ತಡ ಮಾಡುವುದಿಲ್ಲ. ಅಲ್ಲಿ ಇಂತಹ ಕೆಟ್ಟ ನಡವಳಿಕೆಯ ಹೆಸರು ಗುರುತು ಇರುವುದಿಲ್ಲ. ಆದ್ದರಿಂದ ನೀವು ಮಕ್ಕಳು ಈ ಎಲ್ಲ ಸ್ಮೃತಿಯನ್ನು ಇಟ್ಟುಕೊಳ್ಳಬೇಕು. ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನವಿದೆ. ಸತ್ಯಯುಗ, ತ್ರೇತಾಯುಗ, ಈ ಚಕ್ರ ತಿರುಗುತ್ತಿರುತ್ತದೆ. ಈಗ ಮತ್ತೆ ನಾವು ವಾಪಸ್ ಹೋಗುತ್ತೇವೆ. ತಂದೆ ವಾಪಸ್ ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಬಾಬಾರವರನ್ನು ನೆನಪು ಮಾಡುವುದರಿಂದ ಎಷ್ಟೊಂದು ಸುಖ ಸಿಗುತ್ತಿದೆ. ಇಂತಹ ತಂದೆಯ ನೆನಪನ್ನು ಮಾಡುತ್ತೀರಲ್ಲವೇ? ಬೇರೆ ಯಾವುದೇ ಪರಿಶ್ರಮವನ್ನು ಕೊಡುವುದಿಲ್ಲ. ಕೇವಲ ತಂದೆಯನ್ನು ನೆನಪು ಮಾಡಬೇಕು. ಗುರಿ ಉದ್ದೇಶವಂತೂ ಎದುರಿಗೆ ನಿಂತಿದೆ. ಈ ಪ್ರಿನ್ಸ್ ಆಗಬೇಕು ಅಂದರೆ ರಾಜಕುಮಾರರಾಗಬೇಕು. ಕೃಷ್ಣಪುರಿಯ ಕ್ರಿಶ್ಚಿಯನ್ ಪುರಿಯೊಂದಿಗೆ ಕನೆಕ್ಷನ್ ಇದೆ. ಕೊಡುಕೊಳ್ಳುವಿಕೆಯ ಲೆಕ್ಕಾಚಾರವು ಅವರೊಂದಿಗಿದೆ. ಈ ಎಲ್ಲ ಮಾತುಗಳನ್ನು ಗಮನದಲ್ಲಿಟ್ಟುಕೊಂಡು ಎಷ್ಟೊಂದು ಖುಷಿಯಾಗಿರಬೇಕು. ಸದಾ ತೃಪ್ತ ಆತ್ಮ. ಸತ್ಯಯುಗದಲ್ಲಿ ನೀವಾತ್ಮ ತೃಪ್ತರಾಗಿರುತ್ತೀರಿ. ಇಲ್ಲಂತೂ ಎಷ್ಟೊಂದು ಹಸಿವಿದೆ. ತೃಪ್ತರಾಗಿಲ್ಲ ಅಂದ್ರೆ ಕೇವಲ ಹೊಟ್ಟೆ ಹಸಿವೊಂದೇ ಅಲ್ಲ, ಎಷ್ಟೊಂದು ವಿಚಾರಗಳ ಬಗ್ಗೆ ಹಸಿವಿರುತ್ತದೆ, ಆಸೆಗಳಿರ್ತವೆ. ಯಾವುದ್ರಲ್ಲೂ ತೃಪ್ತರಾಗಿಲ್ಲ. ನೀವು ಮಕ್ಕಳ ಒಳಗೆ ಖುಷಿಯನ್ನ ಬಾರಿಸಬೇಕು. ಬಾಬಾ ಅಂತೂ ಏನನ್ನೂ ಬಿಡಲು ಹೇಳುವುದಿಲ್ಲ. ಬಲೆ ನೌಕರಿ ಮಾಡಿ, ಏನು ಬೇಕೋ ಅದನ್ನು ಮಾಡಿ, ಕ್ಯಾಪ್ಟನ್ ಆಗಿ, ಮಾರ್ಷಲ್ ಆಗಿರಿ, ಬಲೆ ಗುಂಡು ಆರಿಸಿ. ಬಾಬಾ ಗುಂಡು ಆರಿಸಬೇಡಿ ಎಂದು ಹೇಳುವುದಿಲ್ಲ. ಇದು ಹಿಂಸೆಯೇ? ಇಲ್ಲ. ಒಂದು ವೇಳೆ ನೀವು ಇದನ್ನು ಮಾಡದಿದ್ದರೆ ಶತ್ರುಗಳು ಭಾರತವನ್ನೇ ನಾಶ ಮಾಡುತ್ತಾರೆ. ಗೀತೆಯಲ್ಲಿದೆ, ಯುದ್ಧದ ಮೈದಾನದಲ್ಲಿ ಯಾರು ಸಾಯುತ್ತಾರೋ ಅವರು ಸ್ವರ್ಗಕ್ಕೆ ಹೋಗುತ್ತಾರೆ. ಆದರೆ ಯುದ್ಧದ ಮೈದಾನ ಯಾವುದು? ಈ ಸಂಗಮ ಯುಗದಲ್ಲಿಯೇ 5 ವಿಕಾರಗಳೊಂದಿಗೆ ಯುದ್ಧದ ಮಾತಾಗಿದೆ. ಬಾಕಿ ತಂದೆ ಹೇಳುತ್ತಾರೆ, ನೀವು ಶಿವ ಬಾಬಾರವರನ್ನು ನೆನಪು ಮಾಡಿ. ನೆನಪು ಮಾಡುತ್ತಾ ಗುಂಡು ಹಾರಿಸಿ. ಸತ್ಯಯುಗದಲ್ಲಿ ಎಂದಿಗೂ ಒಬ್ಬರಿಗೊಬ್ಬರ ಯೋಗಕ್ಷೇಮ ಕೇಳುವುದಿಲ್ಲ. ಇಲ್ಲಿಯೂ ಸಹ ಕೇಳಬಾರದು. ಏಕೆಂದರೆ ಈ ತಂದೆಯ ಜೊತೆ ಇರುವುದು ಬಹಳ ಶ್ರೇಷ್ಠವಾಗಿದೆ. ನಾವು ಜನ್ಮ ಜನ್ಮಾಂತರ ಸದಾ ಸುಖಿಯಾಗಿರುತ್ತೇವೆ ಎಂದು ನಿಮಗೆ ಗೊತ್ತಿದೆ. ಭವಿಷ್ಯ 21 ಜನ್ಮಗಳಿಗಾಗಿ ಸದಾ ಸುಖಿಯಾಗಿರುತ್ತೇವೆ. ಭವಿಷ್ಯ 21 ಜನ್ಮಗಳಿಗಾಗಿ ಸದಾ ನಾವು ಖುಷಿಯ ಸುಖದ ಆಸ್ತಿಯನ್ನು ತಂದೆಯಿಂದ ಪಡೆಯುತ್ತಿದ್ದೇವೆ. ಯಾರಿಗೆ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆಯೋ ಅವರಿಗಿಂತ ಹೆಚ್ಚು ಖುಷಿ ಇನ್ನೇನಿರುತ್ತದೆ? ಆದರೆ ಮಾಯೆಯ ಕಾರಣ ಇಷ್ಟು ಖುಷಿ ಇರುವುದಿಲ್ಲ. ಅವರಷ್ಟು ದುಃಖಿಗಳು ಯಾರೂ ಇಲ್ಲ ಎನ್ನುವಂತೆಯೂ ಇರುತ್ತಾರೆ. ಆ ರೀತಿ ಫೀಲಿಂಗ್ ಆಗಿ ಬರುತ್ತದೆ. ತಂದೆಯ ಬಳಿ ಎಲ್ಲರೂ ಸುಖಿಯಾಗಿರಬೇಕು. ಬೇಸರ ಇತ್ಯಾದಿಯ ಮಾತೇ ಇಲ್ಲ. ಮಾಯೆ ಎಂತಹದ್ದೆಂದರೆ ಅತಿ ಸುಖಿಯನ್ನು ಅತಿ ದುಃಖಿಯನ್ನಾಗಿ ಮಾಡುತ್ತದೆ. ಕಾರಣ? ಏಕೆಂದರೆ ನಿಶ್ಚಯದಲ್ಲಿ ಕೊರತೆ. ಯಾರು ಸಂಶಯ ಬುದ್ಧಿಯವರಾಗಿರುತ್ತಾರೋ ಅವರಷ್ಟು ದುಃಖಿಗಳು ಬೇರೆ ಯಾರೂ ಇಲ್ಲ. ಈ ಪ್ರಪಂಚವು ಇಂತಹದ್ದೇ ಆಗಿದೆ. ಯಾರು ಬೇಹದ್ದಿನ ತಂದೆ, ಯಾರಿಗೆ ಪತಿಗಳ ಪತಿ ಎಂದು ಹೇಳಲಾಗುತ್ತದೆಯೋ ಅವರ ಬಗ್ಗೆ ತಿಳಿದುಕೊಂಡಿಲ್ಲ. ಇಲ್ಲದಿದ್ದರೆ ನಿಶ್ಚಯ ಬುದ್ಧಿಯವರಿಗೆ ಬಾಕಿ ಏನು ಬೇಕು? ನಾವು ಭಗವಂತನ ಮಕ್ಕಳಾಗಿದ್ದೇವೆ. ಅವರಿಗಿಂತ ಶ್ರೇಷ್ಠರು ಯಾರೂ ಇರಲು ಸಾಧ್ಯವಿಲ್ಲ. ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಲಾಗುತ್ತದೆ. ವಿದ್ಯಾರ್ಥಿಗಳು ಓದುತ್ತಾರೆ, ನಾವು 21 ಜನ್ಮ ಸದಾ ಸುಖಿಯಾಗಿರುತ್ತೇವೆ ಎಂದು ತಿಳಿದುಕೊಂಡಿದ್ದಾರೆ. ಆ ಖುಷಿ ಕಡಿಮೆ ಏನು? ಪೂರ್ಣ ನಿಶ್ಚಯ ಇಲ್ಲದ ಕಾರಣ ದುಃಖದ ಅನುಭವ ಆಗುತ್ತದೆ. ಮನುಷ್ಯನಿಗೆ ಇನ್ನೇನು ಬೇಕು? ಗಾಯನ ಮಾಡಲಾಗುತ್ತದೆ ಅಲ್ಲವೇ? ಏನನ್ನು ಪಡೆಯಬೇಕಿತ್ತೋ ಅದನ್ನು ಪಡೆದುಕೊಂಡೆವು. ಬಾಕಿ ಏನು ಬೇಕು? ಸಾಹುಕಾರರಿಗೆ ಸುಖ ಹೆಚ್ಚಾಗಿರುತ್ತದೆ. ಆದರೆ ಇದು ದುಃಖದ ಪ್ರಪಂಚವೇ ಆಗಿದೆ. ತಂದೆ ಹೇಳುತ್ತಾರೆ, ಸಾಹುಕಾರರಿಗೆ ಇಷ್ಟು ಸುಖವಿಲ್ಲ ಎಷ್ಟು ನೀವು ಬಡವರಾಗಿದ್ದೀರೋ. ಏಕೆಂದರೆ ನೀವು ಬಡವರಿಗೆ ತಂದೆ ಸಿಕ್ಕಿದ್ದಾರೆ. ಆಗ ಅಪಾರ ಸುಖ ಸಿಗುತ್ತದೆ. ಈಗ ನೀವು ಬುದ್ಧಿವಂತರಾಗುತ್ತೀರಿ. ಇಲ್ಲಿ ರಾಣಿಯ ಮಂತ್ರಿ ಇದ್ದರೆ ಅವರು ಬುದ್ಧಿವಂತರಾಗಿರುತ್ತಾರೆ ಅಲ್ಲವೇ? ಆಗಲೇ ರಾಜಾರಾಣಿಯರಿಗೆ ಮಂತ್ರಿಗಳು ಸಲಹೆ ಕೊಡುತ್ತಾರೆ. ಅಲ್ಲಿ ರಾಜರಲ್ಲಿ ಎಷ್ಟೊಂದು ಶಕ್ತಿ ಇರುತ್ತದೆ ಎಂದರೆ ಮಂತ್ರಿ ಇತ್ಯಾದಿಗಳ ಅವಶ್ಯಕತೆಯೇ ಇರುವುದಿಲ್ಲ.
ನಿಮ್ಮ ಮೇಲೆ ಯಾರೂ ಆಕ್ರಮಣ ಮಾಡಲು ಸಾಧ್ಯವಿಲ್ಲ. ಅಷ್ಟು ಶಕ್ತಿ ಇರುತ್ತದೆ. ಶಕ್ತಿ ಎಲ್ಲಿಂದ ಸಿಗುತ್ತದೆ? ತಂದೆಯಿಂದ. ಸಂಶಯ ಬುದ್ಧಿಯವರಿಗೆ ಶಕ್ತಿ ಧೂಳಿನಂತೆ ಸಿಗುತ್ತದೆ. ಸದಾ ರೋಗಿ, ಕಾಯಿಲೆ ಅಲೆದಾಡುತ್ತಿರುತ್ತಾರೆ. ನೆನಪಿಲ್ಲವೆಂದರೆ ಬಲವಿಲ್ಲ. ಆಗ ದುಃಖ ದೂರವಾಗಲು ಸಾಧ್ಯವಿಲ್ಲ. ಕೆಲವರು ಮಮ್ಮಾರವರನ್ನು ನೆನಪು ಮಾಡುತ್ತಾರೆ, ನಿಶ್ಚಯ ಬುದ್ಧಿಯವರಾಗಿಲ್ಲ. ಸಂಶಯ ಬುದ್ಧಿ ವಿನಶ್ಯಂತಿ ಅಂದರೆ ದುಃಖದ ವಿನಾಶವಾಗುತ್ತದೆ. ಈ ಎಲ್ಲಾ ಮಾತುಗಳನ್ನು ಯಾರಾದರೊಬ್ಬರು ವಿರಳವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಬಾಬಾ ಇವರ ಫೋಟೋವನ್ನು ಸಹ ತೆಗೆಯಲು ಬಿಡುವುದಿಲ್ಲ. ಬಾಪ್ ದಾದಾ ಇವರಾಗಿದ್ದಾರೆ. ಇದು ಅರ್ಥ ಮಾಡಿಕೊಳ್ಳುವ ಮಾತಾಗಿದೆಯಲ್ಲವೇ? ತಂದೆ ಸ್ವತಃ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಇದು ರಥವಾಗಿದೆ. ಇವರೂ ಸಹ ನನ್ನೊಬ್ಬನನ್ನೇ ನೆನಪು ಮಾಡಬೇಕು. ಫೋಟೋ ಇತ್ಯಾದಿ ತೆಗೆಯುವುದು ಸಹ ನಿಯಮಕ್ಕೆ ವಿರುದ್ಧವಾಗಿದೆ. ಆದರೆ ಮಕ್ಕಳು ಇನ್ನೂ ಕಚ್ಚಾ ಆಗಿದ್ದಾರೆ. ರಹಸ್ಯದ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಇಂತಹ ಫೋಟೋದ ಮಾತುಗಳನ್ನಾಡುತ್ತಾರೆ. ಹೌದು, ಉಯ್ಯಾಲೆಯಲ್ಲಿ ತೂಗಾಡುತ್ತಾರೆ. ಬಾಪ್ತಾದಾರವರ ಜೊತೆ ತೂಗಾಡುತ್ತಾರೆ. ಭಗವಾನ್ ವಾಚ ಇವರೊಂದಿಗೆ ಅಲ್ಲಿ ತೂಗುವುದು ಯಾವಾಗ ಎಂದರೆ ಯಾವಾಗ ನಿಶ್ಚಯ ಬುದ್ಧಿಯವರಾಗುತ್ತೀರೋ. ದಾಸದಾಸಿಯರು ಉಯ್ಯಾಲೆಯಲ್ಲಿ ತೂಗಾಡುವುದಿಲ್ಲ ಅಲ್ಲವೇ? ಅವರು ತುಂಬಾ ದೂರ ಇರುತ್ತಾರೆ. ಇವು ಬಹಳ ಬಹಳ ಅರ್ಥ ಮಾಡಿಕೊಳ್ಳುವಂತಹ ಮಾತುಗಳಾಗಿವೆ. ಈಗ ಸತ್ಯಖಂಡದ ಸ್ಥಾಪನೆಯಾಗುತ್ತಿರುವಾಗ ಎಂದಿಗೂ ಸುಳ್ಳು ಹೇಳಬಾರದು. ಹೆಜ್ಜೆ ಹೆಜ್ಜೆಗೂ ಸುಳ್ಳು ಹೇಳುತ್ತಾರೆ. ಹಾಗಾದರೆ ಅಂತವರ ಗತಿ ಏನಾಗಬಹುದು? ಇಷ್ಟವಿಲ್ಲದಿದ್ದರೂ ಮಾಯೆ ಸುಳ್ಳು ಹೇಳಿಸುತ್ತದೆ, ಉಲ್ಟಾ ಕೆಲಸ ಮಾಡಿಸುತ್ತದೆ. ಏಕೆಂದರೆ ಬೇಬಿ ಬುದ್ಧಿಯಾಗಿದೆ. ಬ್ರಹ್ಮ ಭೋಜನದ ಮಹಿಮೆ ಸಹ ಬಹಳಷ್ಟಿದೆ. ಯಾರಿಗೆ ಈ ಭೋಜನ ಸಿಗುವುದಿಲ್ಲವೋ ಅವರು ದೇವತಾ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಇವೆಲ್ಲವೂ ಅರ್ಥ ಮಾಡಿಕೊಳ್ಳುವಂತಹ ಮಾತುಗಳಾಗಿವೆ. ವಿಚಾರ ಸಾಗರ ಮಂಥನ ಮಾಡುತ್ತಿದ್ದರೆ ಅರ್ಥವಾಗಬಹುದು. ಬಹಳ ಒಳ್ಳೆಯ ದೈವಿ ಗುಣಗಳು ಬೇಕು. ಸುಳ್ಳು ಹೇಳುವುದು, ಯಾರಿಗಾದರೂ ದುಃಖ ಕೊಡುವುದು ಇದು ಯಾವುದೇ ದೈವಿ ಗುಣವಲ್ಲ. ಇಲ್ಲಿ ದೇಹಾಭಿಮಾನದ ಸೇಫ್ಟಿ ಫಸ್ಟ್ ಇಟ್ಟುಕೊಳ್ಳಬೇಕು. ಇಲ್ಲದಿದ್ದರೆ ಮಾಯೆ ಬಹಳ ವಿಕರ್ಮಗಳನ್ನು ಮಾಡಿಸುತ್ತದೆ. ಎಷ್ಟು ದೇಹಿ ಅಭಿಮಾನಿಯಾಗುತ್ತಾ ಹೋಗುತ್ತೀರೋ ನಂತರ ಯಾವುದೇ ವಿಕರ್ಮವಾಗುವುದಿಲ್ಲ. ಎಲ್ಲರೂ ನಂಬರ್ ವಾರ್ ಪುರುಷಾರ್ಥಿಗಳಾಗಿದ್ದಾರೆ. ಶರೀರವನ್ನು ನೋಡಬಾರದು. ದದೀಚಿ ಋಷಿಯಂತೆ ಹಗಲು ರಾತ್ರಿ ಈಶ್ವರಿಯ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಮುಂದೆ ಹೋಗುತ್ತಾ ನೋಡಿ, ನಿಮ್ಮ ಮುಂದೆ ಎಷ್ಟೊಂದು ತಲೆಬಾಗುತ್ತಾರೆ. ಆಗ ಹೇಳುತ್ತಾರೆ, ಇವರಲ್ಲಿ ಈಶ್ವರನ ವಾಣಿ ತುಂಬಿದೆ ಎಂದು. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯಾ. ವರದಾನ: ಸೂರ್ಯವಂಶಿ ಭವ. ಎಲ್ಲ ಮಕ್ಕಳು ಸೂರ್ಯವಂಶಿಗಳಾಗಲು ಪುರುಷಾರ್ಥ ಮಾಡುತ್ತಾರೆ. ಚಂದ್ರವಂಶಿಯಾಗಲು ಯಾರೂ ಇಷ್ಟಪಡುವುದಿಲ್ಲ. ಸೂರ್ಯವಂಶಿಯಾಗಲು ಸದಾ ಮಾಸ್ಟರ್ ಜ್ಞಾನ ಸೂರ್ಯ ಅರ್ಥಾತ್ ಪವರ್ಫುಲ್ ಸ್ಟೇಜ್ ಬೀಜ ರೂಪದಲ್ಲಿ ಅಥವಾ ಅವ್ಯಕ್ತ ಫರಿಸ್ತಾ ಸ್ವರೂಪದಲ್ಲಿ ಹೆಚ್ಚು ಹೆಚ್ಚು ಸಮಯ ಸ್ಥಿತರಾಗುವ ಪುರುಷಾರ್ಥ ಮಾಡಿರಿ ಮತ್ತು ಮಾಯೆ ಹಾಗೂ ವಿಘ್ನಗಳಿಂದ ವಿಜಯಿಗಳಾಗಿರಿ. ಒಳ್ಳೆಯದು. ಓಂ ನಮಃ ಶಿವಾಯ.